ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ನಗರದಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳು. ನಿನ್ನೆ ತಡರಾತ್ರಿ 3 ಮನೆಗಳಲ್ಲಿ ಕೈಚಳಕ ತೋರಿದ ಖದೀಮರು. ಕಾಂತರಾಜು ವರದಿ ಇನ್ನೂ ಸರ್ಕಾರಕ್ಕೆ ನೀಡಿಲ್ಲ. ವರದಿ ಬಂದ ನಂತರ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ ಎಂದ ಸಿಎಂ ಸಿದ್ದರಾಮಯ್ಯ. ಭಕ್ತರ ಸಮ್ಮುಖದಲ್ಲಿ ನಡೆದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ. ಹಲವು ರಾಜಕೀಯ ಮುಖಂಡರು ಭಾಗಿ. ವಾರ್ತೆಗಳ ವಿವರ. ಕಾಂತರಾಜು ವರದಿ ಇನ್ನೂ ನಮ್ಮ ಕೈಗೆ ಬಂದಿಲ್ಲ. ಅದು ಬಂದ ನಂತರ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದರು. ಚಿತ್ರದುರ್ಗದಲ್ಲಿ ಶೋಷಿತರ ಸಮಾವೇಶ ನಡೆಯುತ್ತಿದ್ದು, ಅದರಲ್ಲಿ ಭಾಗವಹಿಸಲು ಚಿತ್ರದುರ್ಗಕ್ಕೆ ಆಗಮಿಸಿದ್ದೇನೆ. ಕಾಂತರಾಜು ವರದಿ ಇನ್ನೂ ನಮಗೆ ಬಂದಿಲ್ಲ. ವರದಿ ಬಂದ ನಂತರ ಚರ್ಚೆ ಮಾಡುತ್ತೇವೆ ಎಂದು ತಿಳಿಸಿದರು. ಇವತ್ತು ಶೋಷಿತರ ಸಮಾವೇಶ ಮಾಡ್ತಾ ಇದ್ದಾರೆ. ಶೋಷಿತರ ಮಹಾ ಒಕ್ಕೂಟದಿಂದ ಮತ್ತೆ ಪ್ರಗತಿಪರ ಹೋರಾಟಗಾರರು ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟ ಅವರೆಲ್ಲ ಸೇರ್ಕೊಂಡು ಸಮಾವೇಶ ಮಾಡ್ತಾ ಇದ್ದಾರೆ. ನನಗೂ ಕರೆದಿದ್ದಾರೆ, ನಮ್ಮ ಅಧ್ಯಕ್ಷರಿಗೂ ಕರೆದಿದ್ದಾರೆ, ಡಿ.ಕೆ. ಶಿವಕುಮಾರ್ಗೆ. ಬಂದಿದ್ದೀವಿ ಅಷ್ಟೇ. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಆ ವರದಿ ತಯಾರಾಗಿರಲಿಲ್ಲ. ಅದಾದಮೇಲೆ ಇದು ಸಮ್ಮಿಶ್ರ ಸರ್ಕಾರ ಬಂತು. ಆಗ ಕುಮಾರಸ್ವಾಮಿ ತಗೊಳ್ಳಿಲ್ಲ, ಅದನ್ನು ತಯಾರಾಗಿತ್ತು. ಅದಾದಮೇಲೆ BJP ಸರ್ಕಾರನೂ ಕೂಡ ತಗೊಳ್ಳಿಲ್ಲ. ಈಗ ಕೊಟ್ಟರೆ ತಗೋತೀವಿ. ಇನ್ನೂ ಕೊಟ್ಟಿಲ್ಲ, ವರದಿ ಕೊಟ್ಟಿಲ್ಲ. ವರದಿಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದರಿಂದ ಅದು ಕೊಟ್ಟ ಮೇಲೆ ನೋಡೋಣ, ಚರ್ಚೆ ಮಾಡೋಣ. ಮಂಡ್ಯದ ಜಿಲ್ಲೆಯಲ್ಲಿ ಒಂದು ಕಡೆ ಈ ಇದ್ರ ಬಾವುಟ ಆರಿಸೋದು ಗೊತ್ತು, ಭಾರತ ದೇಶದ ಬಾವುಟ ಆರಿಸೋದು ಗೊತ್ತು. ಇದನ್ನು ಆರಿಸ್ಬಿಟ್ಟಿದ್ರು, ಭಗವದ್ಗೀತೆ ಜೆಂಡ ಆರಿಸ್ಬಿಟ್ಟಿದ್ರು. ಅದು ಸರಿ ಇಲ್ಲ ಮಾಡಿರೋದು ಹೇಳಿದ್ದೀನಿ. ಅದ್ರ ಬದಲು ನಮ್ಮ ದೇಶದ ಬಾವುಟ ಆರಿಸಿ ಅಂತ. She will win around 20 seats in coming Lok Sabha elections. Congress party would win around 20 seats. ನಾವು BJP ಅವರ ಸುಳ್ಳು ಹೇಳಕ್ಕೆ ಹೋಗಲ್ಲ. 28 ಗೆಲ್ತೀವಿ ಅಂತ ಹೇಳಕ್ಕೆ ಹೋಗಲ್ಲ. 20 ಗೆಲ್ಬಹುದು ಅಂತ, 15 ಬಿಟ್ವೀನ್ 15 and 20 ಗೆಲ್ಬಹುದು ಅಂತ ಅಂದ್ಕೊಳ್ಳಿ. ಆದರೆ ಮಾತಾಡ್ತಾರೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು. ನಾವು ಅದರಲ್ಲಿ ಮಾತಾಡಕ್ಕೆ ಹೋಗಲ್ಲ. ನಾವು ಅವ್ರು ಮಾತಾಡ್ತಾರೆ. ಬಳ್ಳಾರಿ ನಗರದಲ್ಲಿ ದಿನೇ ದಿನೇ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಲೇ ಇವೆ. ನಿನ್ನೆ ತಡರಾತ್ರಿಯಷ್ಟೇ ರಾಘವೇಂದ್ರ ಕಾಲೋನಿಯ ಬಳಿ ಸುಮಾರು 3 ಮನೆಗಳಲ್ಲಿ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ಬಳ್ಳಾರಿ ನಗರದಲ್ಲಿ ದಿನೇ ದಿನೇ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಇತ್ತೀಚೆಗಷ್ಟೇ ನಗರದ ದುರ್ಗಮ್ಮ ದೇವಸ್ಥಾನದ ಬಳಿ ಸರಣಿ ಕಳ್ಳತನ ನಡೆದಿತ್ತು. ಇದೀಗ ಪಟೇಲ್ ನಗರದ ಹತ್ತಿರದ ರಾಘವೇಂದ್ರ ಕಾಲೋನಿಯಲ್ಲಿ ಸರಣಿ ಕಳ್ಳತನ ನಡೆದಿದ್ದು, 3 ಮನೆಗಳಲ್ಲಿ ಬಂಗಾರದ ಆಭರಣಗಳು, 2 ದ್ವಿಚಕ್ರ ವಾಹನಗಳನ್ನು ಕದ್ದೊಯ್ದಿದ್ದಾರೆ. ಇನ್ನು 2 ಮನೆಗಳಲ್ಲಿ ವಿಫಲ ಯತ್ನ ನಡೆದಿದೆ ಎಂದು ತಿಳಿದು ಬಂದಿದೆ. ಬೆಳಗ್ಗೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಸ್ಥಳೀಯರು ಏನು ಹೇಳಿದ್ದಾರೆ ನೋಡಿ. ಒಂದು ರಿಂಗ್ ವೈರ್ ಸರ್, ಒಂದು ಅರ್ಧ ತೊಲೆದು, ರಾಘವೇಂದ್ರ ಕಾಲೋನಿ, 2nd ಸ್ಟೇಜು, ಬಳ್ಳಾರಿ. ನಮ್ಮ ಫಾದರ್ ಇಲ್ಲ ಸರ್, ನಮ್ಮ ಫಾದರು ನಿನ್ನೆ ಕೊಪ್ಪಳ ಜಾತ್ರೆಗೆ ಹೋಗ್ಯಾರ. ನಾವು ಮೇಲೆ ಮಕ್ಕೊಂಡ್ವಿ. ಕಳ್ಗ ಡೋರು ಇದು ಮಾಡಿ ಗಾಡ್ರೇಜ್ ಬೀಗೆಲ್ಲ ಇದು ಎಲ್ಲ ರಾಡ್ ತಾಂಬಂದು ಮೆರೆದು ತಗೊಂಡು ಹೋಗ್ಯಾರ ಸರ್. ಎಲ್ಲ ಒಂದು ಅರ್ಧ ತೊಲೆ ರಿಂಗ್ ಹೋಗ್ಯಾರ ಸರ್. ಎಲ್ಲ ಸ್ಯಾರಿ, ಕ್ಯಾಶ್ ಏನಿಲ್ಲ ಸರ್, ಕ್ಯಾಶ್ ಏನು ಇದ್ದಿಲ್ಲ. ನಮ್ಮ ಮನೆಯೆಲ್ಲ ಚೆಕ್ ಮಾಡ್ಯಾರ ಸರ್. ಕಿಚನ್ ಸುತ್ತ ಅವು ಎಲ್ಲ ಇದ್ದಿದ್ವು ಎಲ್ಲ ಓಪನ್ ಮಾಡ್ಯಾರ, ಏನು ಸಿಗ್ತಾರಂತ. ಕಿಚನ್ನಾಗ ಏನೇನಿಲ್ಲ, ಇನ್ನು ಅದ್ರಾಗ ಅದೊಂದು ಇದ್ದೈತಿ, ಅದು ತಗೊಂಡು ಹೋಗ್ಯಾರ. ಈ ಏರಿಯಾದಲ್ಲಿ ಒಂದೇ ಮನೆ ಅಲ್ಲ, ಸುಮಾರು ಈ ಏರಿಯಾದಲ್ಲಿ 5 ಕಡೆ ಕಳ್ಳರು ಇದು ಮಾಡಿದ್ದಾರೆ. ಒಂದು ಮನೆಯಲ್ಲಿ 3 ತೊಲೆ ಹೋಗಿದೆ, ಇನ್ನೊಂದು ಮನೆಯಲ್ಲಿ ಮಾಡೋಕ್ಕೆ ಹೋಗಿದ್ದಾರೆ. ಯಾರೋ ಮನೆ ಪಕ್ಕದವರು ಡ್ಯೂಟಿಗೆ ಹೋಗೋ ಸಮಯದಲ್ಲಿ ಅವ್ರನ್ನ ನೋಡಿ ಓಡೋಗಿದ್ದಾರೆ. 2 ಬೈಕ್ಗಳಿಗನಿ ಕಳ್ತನ ಆಗಿದ್ದಾರೆ. ಈ ಟೋಟಲ್ ಈ ಏರಿಯಾದಲ್ಲಿ ನಿನ್ನೆ ರಾತ್ರಿ 2 ಬೈಕು, 3 ಮನೆಗಳು ಇವಾಗಿದೆ. ಅಂದರೆ ಇದರಲ್ಲಿ ಮನೆಯವ್ರದ್ದು ಇದೆ. ಎದಕ್ಕಂದರೆ ನಾವು ಹೊರಗಡೆ ಹೋದಾಗೆ, ಒಂದು ಊರಿಗೆ ಹೋಗೋದಾಗ ಪೊಲೀಸವರಿಗೆ ಮಾಹಿತಿ ಕೊಡಬೇಕು, ಅದು ಕೊಟ್ಟಿಲ್ಲ. ಬಟ್ ಹಂಗೆ ಪೊಲೀಸರು ಕೂಡ ಏರಿಯಾದಲ್ಲಿ ರೌಂಡ್ಸ್ ಮಾಡಬೇಕು, ಅದು ರೌಂಡ್ಸ್ ಮಾಡ್ತಾ ಇಲ್ಲ.
ಅವ್ರ ಬುಕ್ಕು ಎಲ್ಲಿ ಬಂದು ಎಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ, ಸುಮ್ಮನೆ ಮಾಡ್ತೀವಿ ಅಂತೇಳಿ. ಈ ಏರಿಯಾದಲ್ಲಿ ಭಾಳಷ್ಟು ಗಾಂಜಾ ಸೇದೋರು, ಹುಡುಗರು ಸಿಗರೇಟ್ ಸೇದೋರು, ರೋಡಿಗೆ ಕೊಡೋದು ಅವೆಲ್ಲ ಮಾಡ್ತಿದ್ದಾರೆ. ಹೆಣ್ಮಕ್ಳಿಗೆ ರಾತ್ರಿ 8 ಗಂಟೆ ಮೇಲೆ 7 ಗಂಟೆ ಮೇಲೆ ಅಡ್ಡಾಡೋಕೆ ಭಾಳ ತೊಂದರೆ ಆಗಿದೆ. ಎದಕ್ಕಂದರೆ ರೋಡಿಗೆ ಕುಂತು ಸಿಗರೇಟ್ ಸೇದೋದು, ಗಾಂಜಾ ಸೇದೋದು ಮತ್ತು ಮದ್ಯಪಾನ ಮಾಡ್ತಾಯಿದ್ದಾರೆ ರೋಡಿಗೆ ಕುಂತು. ಇದು ಯಾವುದೇ ಈ ಪೊಲೀಸವ್ರು ಕೇಳಿದ್ರೆ ಇಲ್ಲ ನಾವು ಬೀಟ್ ಬರ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದೇ ಬೀಟ್ ಪೊಲೀಸವ್ರು ಬಂದರೆ ಆ ಹುಡುಗರು ಎದಕ್ಕೆ ಅಲ್ಲಿ ರೋಡಲ್ಲಿ ಕುಂತು ಎದಕ್ಕೆ ಇವೆಲ್ಲ ಮಾಡ್ತಾರೆ? ಇದು SP ಸಾಹೇಬರು ಭಾಳ ಸ್ಟ್ರಿಕ್ಟಾಗಿ ತೊಗೊಂಡು ಏರಿಯಾ ಊರು ಹೊರಗಡೆ ಇದೆ ಲಾಸ್ಟ್ ಇದೆಯಲ್ಲ, ಸ್ವಲ್ಪ ಮೆನ್ನ ತೊಗೊಂಡು ಸ್ವಲ್ಪ ರೌಂಡ್ಸ್ ಭಾಳ ಮಾಡ್ಬೇಕಂತೇಳಿ SP ಸಾಹೇಬ್ರಿಗೆ, DSP ಸಾಹೇಬ್ರಿಗೆ, DIG ಸಾರಿಗೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ನಮ್ಮ ಏರಿಯಾ ಪರವಾಗಿ ದಯಮಾಡಿ ಎಲ್ಲ ಸ್ವಲ್ಪ ನಮಗೆ ರಕ್ಷಣೆ ಕೊಡಬೇಕಂತೇಳಿ. ಹೆಣ್ಮಕ್ಳು 7 ಗಂಟೆ ಮೇಲೆ ಹೊರಗಡೆ ಹೋಗ್ಬೇಕಂದ್ರೆ ಭಾಳ ಇದಾಗಿದೆ. ಎಲ್ಲ ಇಲ್ಲೇ ಕೂತು ಸಿಗರೇಟ್ ಸೇದಿ, ಗಾಂಜಾ ಸೇದೋದು ಪಾರ್ಕ್ನಲ್ಲಿ ಎಲ್ಲ ಇವೇ ಆಗಿದೆ ಈ ಏರಿಯಾದಲ್ಲಿ. ಇಲ್ಲ ಔಟ್ಸೈಡ್, ಈ ಏರಿಯಾದ ಹುಡುಗರು ಯಾರಿಲ್ಲ, ಎಲ್ಲ ಹೊರಗಡೆ ಬಂದು ಏರಿಯಾ ಒಂದು ಇದ್ದಂಗೆ ಆಗಿದೆ ಅವರಿಗೆ. ನಮ್ಮ ಸಂಡೂರಿಗೆ ಹೋಗಿದ್ವಿ ಜಾತ್ರೆಗೆ. ಗೌಡ ಅನ್ನೋರು ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು ಹಿಂಗೆ ನಿಮ್ಮ ಮನೆಯಲ್ಲಿ ಬೀಗ ಹೊಡೆಬಿಟ್ಟು ಎಲ್ಲ ಗಾಡ್ರೇಜು ಎಲ್ಲ ಹೊಡೆಬಿಟ್ಟಿದ್ದಾರೆ ಅಂತ ಹೇಳಿದರು. ಪಕ್ಕದ ಮನೆ ಕೂಡ ಆಗಿತ್ತು ಹಂಗೆ. ಟೋಟಲ್ 3 ಮನೇಲಿ ಆಗಿರೋದು. ಒಂದು ತಾಳಿ ಚೈನು, ಕಿವ್ಯಾಗಿಳುವು, ಅದು ಒಂದು 3 ತೊಲೆ ಎಲ್ಲ ಬಂಗಾರ ಹೋಗಿದೆ ನಮ್ಮ ಮನೇಲಿ. ಕ್ಯಾಶ್ ಏನು ಹೋಗಿಲ್ಲ. ಕಿಚನ್ ಎಲ್ಲ ಚೆಕ್ ಮಾಡಿದ್ದಾರೆ. ಅದ್ರಾಗೇನೇನಿಲ್ಲ. ಇದೊಂದೇ ಕೀ ಓಪನ್ ಮಾಡಿದ್ದಾರೆ. ಕೀ ಇದು ಅಲ್ಲೇ ಮನೇಲಿ ಇಟ್ಟಿದ್ವಲ್ಲ, ನೋಡ್ಕೊಂಡು ಚೆಕ್ ಮಾಡಿ ತೆಗ್ದಿದ್ದಾರೆ. ಇದು ಬೆಳಗ್ಗೆ ಮುಂಜಾನೆ 4 ಗಂಟೆ 4:15 ಆ ಟೈಮಲ್ಲಿ 2 ಬೈಕ್ ಹೋಗಿದ್ದಾವೆ. ಒಂದು ಅಪಾಚಿ, ಒಂದು HF ಡಿಲಕ್ಸ್, ಈ ಥರ ಗಾಡಿಗಳು ಹೋಗ್ಯಾವ. ಪೊಲೀಸರು ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ, ಬಂದು ನೋಡ್ಕೊಂಡು ಹೋಗ್ಯಾರ. ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸರು ರೌಂಡ್ಸ್ ಬರ್ತಾ ಇಲ್ಲ. ಬೀಟೇನೇ ಇಲ್ಲ ಅಸಲು. ಯಾರು ಬರ್ತಾರೆ ಲಾಸ್ಟ್ ಏರಿಯಾ ಅಂತೇಳಿ ಯಾರು ಒಬ್ಬರು ಹೆಣ್ಮಕ್ಳಿಗೆ ಬರೋಕ್ಕೂ ಕೂಡ ತೊಂದರೆ ಆಗ್ಬಿಟ್ಟಿದೆ. ಇಲ್ಲೇನ ಚಿಕ್ಕ ಮಕ್ಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೂ ಆಗ್ತಾಯಿಲ್ಲ. ಇಲ್ಲೆಲ್ಲ ಸ್ವಲ್ಪ ದೂರ ಇದ್ದಾವೆ ಹಾಸ್ಪಿಟ್ಲಲ್ಲಿ, ಹೋಗ್ಬೇಕಂದ್ರೂ ಆಗ್ತಾಯಿಲ್ಲ. ಈಗ ನಾವೆಲ್ಲ ಬಿಸ್ನೆಸ್ಗಾಗಿ ಹೊರಗಡೆ ಹೋಗ್ತೀವಿ ದುಡಿಯೋಕೆ, ಮನೇಲಿ ಯಾರು ಇರೋಲ್ಲ. ಈ ಥರ ಆಗ್ತಾಯಿದೆ. ಇದು SP ಸಾಹೇಬರು, ಪೊಲೀಸರು ಸ್ವಲ್ಪ ಬೆಂಬಲ ಇಟ್ಟು ಇದನ್ನ ಎಲ್ಲ ಇದು ಮಾಡ್ಬೇಕಂತ ಕೇಳ್ಕೊತೇವೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಖ್ಯಾತಿ ಹೊಂದಿರುವ ಕೊಪ್ಪಳ ಗವಿಮಠ ಜಾತ್ರೆಗೆ KRPP ರಾಜ್ಯಾಧ್ಯಕ್ಷ ಜನಾರ್ದನ್ ರೆಡ್ಡಿ ಅವರು ಪತ್ನಿ ಲಕ್ಷ್ಮೀ ಅರುಣ ಸಮೇತ ಭೇಟಿ ನೀಡಿ ದರ್ಶನ ಪಡೆದರು. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಖ್ಯಾತಿ ಹೊಂದಿರುವ ಕರ್ನಾಟಕದ ಅತಿ ಹೆಚ್ಚು ಭಕ್ತರು ಸೇರುವ ಜಾತ್ರೆಗಳಲ್ಲಿ ಒಂದಾದ ಕೊಪ್ಪಳದ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಧರ್ಮಪತ್ನಿ ಲಕ್ಷ್ಮೀ ಅರುಣ ಅವರ ಜೊತೆಯಲ್ಲಿ ಪಾಲ್ಗೊಂಡು ಗವಿಸಿದ್ದೇಶ್ವರನ ದರ್ಶನ ಪಡೆದರು. ನಂತರ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದರು. ಮೈಸೂರಿನ ಸುತ್ತೂರು ಮಠದ ಶ್ರೀಗಳು ಧ್ವಜಾರೋಹಣ ನೆರವೇರಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ದಕ್ಷಿಣ ಭಾರತದ ಮಹಾಕುಂಭಮೇಳ ಎಂದು ಬಣ್ಣಿತವಾಗಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವವು ಲಕ್ಷಾಂತರ ಭಕ್ತರ ಜಯಘೋಷದ ನಡುವೆ ಶನಿವಾರ ಸಂಜೆ ವಿಜೃಂಭಣೆಯಿಂದ ಜರುಗಿತು. ವಿವಿಧ ಮಠಗಳ ಹರಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಮೈಸೂರಿನ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು ಮಹಾರಥೋತ್ಸವಕ್ಕೆ ಧ್ವಜಾರೋಹಣ ನೆರವೇರಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಥೋತ್ಸವಕ್ಕೆ ಚಾಲನೆ ಸಿಗುತ್ತಿದ್ದಂತೆ ನೆರೆದಿದ್ದ ಲಕ್ಷಾಂತರ ಭಕ್ತರು ರಥಕ್ಕೆ ಉತ್ತುತ್ತಿ ಎಸೆದು ಭಕ್ತಿಯನ್ನ ಸಮರ್ಪಿಸಿದರು. ಜಯ ಶ್ರೀ ಗವಿಸಿದ್ದೇಶ್ವರ ಎಂದ ಭಕ್ತರ ನಾಮಸ್ಮರಣೆ ಮುಗಿಲು ಮುಟ್ಟಿತ್ತು. ರಥೋತ್ಸವಕ್ಕೆ ಹರಿದು ಬಂದಿದ್ದ ಜನಸಾಗರ ಅವರ ಉದ್ಘೋಷಗಳನ್ನು ನೇರವಾಗಿ ಕಾಣೋದೇ ಒಂದು ಪುಣ್ಯ ಎಂಬಂತಿತ್ತು. ಚಳ್ಳಕೆರೆ ತಾಲೂಕಿನ ಪುರ್ಲೆನಹಳ್ಳಿ ಕಾಡುಗೊಲ್ಲರ ಆರಾಧ್ಯ ದೈವ ಕ್ಯಾತಪ್ಪನ ಜಾತ್ರೆ ಆರಂಭವಾಗಿದ್ದು ಫೆಬ್ರವರಿ 2ರವರೆಗೆ ಭಕ್ತಿಯಿಂದ ನೆರವೇರಲಿದೆ.
ಚಳ್ಳಕೆರೆ ತಾಲೂಕಿನ ಪುರ್ಲೇನಹಳ್ಳಿ ಕಾಡುಗೊಲ್ಲರ ಆರಾಧ್ಯ ದೈವ ಕ್ಯಾತಪ್ಪನ ಜಾತ್ರೆ ಆರಂಭವಾಗಿದ್ದು, ಜಾತಿ ಧರ್ಮ ಭೇದವಿಲ್ಲದ ಈ ಆಚರಣೆ ಇಂದಿಗೂ ಭಾವೈಕ್ಯ ಹಾಗೂ ಸಾಮಾಜಿಕ ಸಾಮರಸ್ಯದ ದ್ಯೋತಕವಾಗಿದೆ. ಪರಿಷೆಯಲ್ಲಿ ಬಳ್ಳಾರಿ, ಹಾವೇರಿ, ಧಾರವಾಡ, ಶಿವಮೊಗ್ಗ, ಮೈಸೂರು, ಬೆಂಗಳೂರು, ಕೋಲಾರ, ತುಮಕೂರು ಸೇರಿದಂತೆ ವಿವಿಧೆಡೆಯ ಸಾವಿರಾರು ಭಕ್ತರು ಮಾತ್ರವಲ್ಲದೆ ಆಂಧ್ರದ ಅನಂತಪುರ, ರಾಯದುರ್ಗ, ಕಲ್ಯಾಣದುರ್ಗದಿಂದಲೂ ಜನ ಪಾಲ್ಗೊಳ್ಳುತ್ತಾರೆ. ಪುರ್ಲೇನಹಳ್ಳಿಯ ವಸತಿ ದಿಬ್ಬದಲ್ಲಿ ನಡೆಯುವ ಜಾತ್ರೆಗೆ ಬಂದ ಭಕ್ತರು ವಿವಿಧ ಹರಕೆಗಳನ್ನು ತೀರಿಸುತ್ತಾರೆ. ಸಂಜೆ ವೇಳೆಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿದ ದೇವರ ಒಕ್ಕಲಿನ 7-8 ಈರಗಾರರು ಬರಿಮೈ ಬರಿಗಾಲಲ್ಲಿ ನಾ ಮುಂದು ತಾ ಮುಂದು ಎಂದು ಕೇಕೆ ಹೊಡೆಯುತ್ತಾ ಕಳ್ಳೆ ಮುಳ್ಳಿನ ರಾಶಿಯಲ್ಲಿ ಬಿದ್ದು ಎದ್ದು ಹೊರಳಾಡುತ್ತಾ ಹುರುಪಿನಿಂದ ಗುಡಿ ಮೇಲೆ ಹತ್ತಿ ಕಳಸ ಕೀಳುತ್ತಾರೆ. ಇದು ಕೆಲವೇ ನಿಮಿಷಗಳಲ್ಲಿ ನಡೆದು ಹೋಗುತ್ತದೆ. ಕಳಸ ಕೀಳುವುದೇ ಜಾತ್ರೆಯ ಪ್ರಧಾನ ಘಟ್ಟ. ಆದ್ದರಿಂದ ಈ ದೃಶ್ಯ ನೋಡಲು ಸಹಸ್ರಾರು ಜನ ಸೇರುತ್ತಾರೆ. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಸ್ಪರ್ಧೆಗಳು ನಡೆಯುತ್ತಿದ್ದು, ಇಂದು ಕುಸ್ತಿ ಪಂದ್ಯಾವಳಿ ನಡೆದಿದ್ದು ಪ್ರೇಕ್ಷಕರ ಗಮನ ಸೆಳೆದವು. ದಕ್ಷಿಣ ಭಾರತದ ಮಹಾಕುಂಭಮೇಳ ಎಂದು ಬಣ್ಣಿತವಾಗಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವದ ಹಿನ್ನೆಲೆಯಲ್ಲಿ 1 ವಾರದ ಕಾಲ ವಿವಿಧ ಸ್ಪರ್ಧೆಗಳು, ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಅದರ ಭಾಗವಾಗಿ ಇಂದು ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿತ್ತು. ನೆರೆದಿದ್ದ ಭಕ್ತರು ಪ್ರೇಕ್ಷಕರ ಸಮ್ಮುಖದಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ ಹಿರಿಯರು ಹಾಗೂ ಬಾಲಕರು ಭಾಗವಹಿಸಿದ್ದು ಪ್ರೇಕ್ಷಕರ ಗಮನ ಸೆಳೆದವು. ದೇವಿ ಮಠದ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಕುಸ್ತಿ ಎಲ್ಲರ ಒಂದು ಗಮನವನ್ನು ಸೆಳೆಯುತ್ತದೆ. ಕಾರಣ ನಮ್ಮ ಅಭಿನವ ಗವಿಶ್ರೀ ಮಹಾಸ್ವಾಮಿಗಳು ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಈ ಸತಿ ಒಳ್ಳೆ ರೀತಿಯಿಂದ ಕುಸ್ತಿ ನಡೀಬೇಕಂತ ಒಂದು ಹೇಳಿದ್ರಿಂದ ನಾವು ದೆಹಲಿಯಿಂದ, ಪುಣೆದಿಂದ, ಹರಿಯಾಣದಿಂದ ಹಾಗೂ ಕೊಲ್ಲಾಪುರ ಎಲ್ಲ ಕಡೆಯಿಂದ ಎಷ್ಟು ಒಳ್ಳೆ ಕುಸ್ತಿಗಳಾಗ್ತವೆ ಒಂದು ಒಳ್ಳೆ ಕುಸ್ತಿಗಳನ್ನ ಕಳಿಸಿದ್ವಿ. ಅದರಂತೆ ಈಗೆಲ್ಲ ಕುಸ್ತಿಗಳು ಮುಗಿದು 3 ಕಡೆ ಇದರಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳ ಕುಸ್ತಿ ನಮ್ಮ ಹರಿಯಾಣ ಹರಿಯಾಣದಲ್ಲಿ ಸಿದ್ದೇಶ್ವರ ಅವರು ಕೂಡ ಭಾಗವಹಿಸಿದ್ರು. ಇದು ಎಲ್ಲ ಯಶಸ್ವಿಯಾಗಿ ನಡೆದವ ಮತ್ತು ಜನರ ಸ್ಪಂದನೆ ಭಾಳ ಉತ್ತಮವಾಗೈತಿ. ನಮಗೆ ಈ ಸರ್ತಿ ನಾವು ಆಹ್ವಾನಿತ ಇಟ್ಟಿದ್ವಿ, ಅದನ್ನು ನೆಕ್ಸ್ಟ್ ಟೈಮ್ ನಾವು ಓಪನ್ ಇಡಬೇಕು ಅನ್ನುವಷ್ಟು ಒಂದು ಜನರ ಸ್ಪಂದನೆ ಐತಿ. ಎಲ್ಲರೂ ಕೂಡ ಒಳ್ಳೆಯ ಒಂದು ನಮಗೆ ಸಹಕಾರವನ್ನು ಕೊಡ್ತಾರೆ. ಓಕೆ ಸರ್. 26 ಜೋಡಿ ಐತಿ, 22 ಪುರುಷರು, 4 ಸಹಾಯಕ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.